ಈ ಚಲನಚಿತ್ರದ ಕಾಟೇರ ಟೀಮ್ ತಂಡವನ್ನು ನಾನು ವೇದಿಕೆ ಕರೆದಿದ್ದೇನೆ. ದಯವಿಟ್ಟು ಸೆಂಥಿಲ್ ಇವತ್ತು ಇನ್ನೊಂದು ಸಂತೋಷದ ವಿಚಾರ. ಬಂದ್ರೆ ಇವತ್ತು ಅದೇ ರೀತಿ ಕೀರ್ತಿಗೌಡ ದಯವಿಟ್ಟು ವೇದಿಕೆ ಬರಬೇಕು ಕೇಳಿ ಬರ್ತೇನೆ. ಕೀರ್ತಿಗೌಡರು ದಯವಿಟ್ಟು ವೇದಿಕೆ ಬರಬೇಕು ಕೇಳಿ ಬರ್ತೇನೆ. ನೀವು ಸ್ವಲ್ಪ ನಿಂತುಕೊಂಡ್ರ ದಯವಿಟ್ಟು ವೇದಿಕೆ ಬರಬೇಕು ಕೇಳಿ ಬರ್ತೇನೆ. ಬಂಧುಗಳೇ ನಮ್ಮೊಂದಿಗಿದ್ದಾರೆ. ಬಂಧುಗಳೇ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ಜೊತೆ ಉತ್ತಮವಾಗಿ ನಟನೆ ಮಾಡಿ ನಮ್ಮೆಲ್ಲರನ್ನ ಮನರಂಜಿಸಿದಂತಹ ನಮ್ಮ ನೆಚ್ಚಿನ ನಟಿ ಆರಾಧನಾ ಬಂಧುಗಳೇ, ದಯವಿಟ್ಟು ಎಲ್ಲರೂ ಕೂತ್ಕೋಬೇಕಾಗಿ ಕೇಳ್ತಿರ್ತೀವಿ. ದಯವಿಟ್ಟು ಎಲ್ಲರೂ ವೇದಿಕೆ ಹತ್ತಿರುವಂತಹ ಎಲ್ಲರೂ ದಯವಿಟ್ಟು ಹೋಗಿ ಆ ರಿಕ್ವೆಸ್ಟ್ ನಿಮ್ಮ ಪರವಾಗಿ ಸನ್ಮಾನವನ್ನು ಮಾಡ್ತೇವೆ. ದಯವಿಟ್ಟು ಸರ್ ದಯವಿಟ್ಟು ಚಾಲನೆ ಹಾಕಿ ಸನ್ಮಾನ ಮಾಡಿ. ಅದೇ ರೀತಿ ನಮ್ಮ ಪ್ರವೀಣ್ ಶೆಟ್ಟರು ಬೇಡವನ್ನ ಮೈಸೂರು ದಯವಿಟ್ಟು ಹಾರನ್ನು ಹಾಕಬೇಕು ಕೈಗೊಳ್ತೀವಿ. ಅದೇ ರೀತಿ ಮೊದಲ ಸಂಖ್ಯೆ ನಮ್ಮ ನೆನಪಿನ ಕಾಣಿಕೆ. ಅದೇ ರೀತಿ ಸನ್ಮಾನ ಪತ್ರವನ್ನು ಹರೀಶ್ ಅವರಿಗೆ ಕೇಳಿಕೊಳ್ತೇನೆ. ಸನ್ಮಾನ ಪತ್ರ ಅದೇ ರೀತಿ ಸ್ಮರಣಿಕೆಯನ್ನ ಸರ್ ದರ್ಶನ್ ಸರ್ ಎಲ್ಲ ನಮ್ಮ ಕಾಟೇರ ಟೀಮ್ಗೆ ಒಂದು ನಮ್ಮ ರೈತರ ಹಸಿರು ಶಾಲನ್ನು ಹಾಕಿ ಸನ್ಮಾನ ಮಾಡಬೇಕಾಗಿ ಕೇಳಿಕೊಡ್ತೇನೆ. ಬಂಧುಗಳೇ, ದರ್ಶನ್ ಸರ್ ಇನ್ನು ಮುಂದೆ ಕೂತ್ಕೊಳ್ಳಿ 20 ನಿಮಿಷ ಕಾರ್ಯಕ್ರಮ ಇದೆ. ಕೂತ್ಕೊಳ್ಳಿ, ಅವಕಾಶ ಕೊಡ್ತಾ ಇದ್ದೀವಿ. ಇನ್ನೊಮ್ಮೆ ಇಂತಹ ಒಳ್ಳೆ ಚಿತ್ರವನ್ನ ನಿಮ್ಗೆ ತಂದಿದ್ದಾರೆ. ಈ ಕಾಟೇರ ದಯವಿಟ್ಟು ಜೋರಾದ ಚಪ್ಪಾಳೆ ಅಂತ
ಚಾಲೆಂಜ್ ಸ್ಟಾರ್ ಡಿ ಬಾಸ್ ಇವರನ್ನ ವೇದಿಕೆ ಕರೆದಿದ್ದೇನೆ. ದಯವಿಟ್ಟು ವೇದಿಕೆ ಬರ್ಬೇಕಾಗಿ ಕೇಳ್ಕೊಳ್ತೀನಿ. ಅದೇ ಬಂಧುಗಳೇ, ಅದೆಷ್ಟೋ ಸಣ್ಣ ಚಿತ್ರವನ್ನ ನಮಗೋಸ್ಕರ ತಂದುಕೊಟ್ಟಿರುವಂತಹವರು ನಮ್ಮ ನಿರ್ಮಾಪಕರು ರಾಮನ್ ವೆಂಕಟೇಶ್. ದಯವಿಟ್ಟು ರಾಮನ್ ಸರ್ ದಯವಿಟ್ಟು ವೇದಿಕೆ ಬರಬೇಕು ಕೇಳ್ಕೊಳ್ತೀನಿ. ಜೋರಾಗಿ ಚಪ್ಪಾಳೆ ರಾಮನ್ ವೆಂಕಟೇಶ್ ಅವರಿಗೆ. ಇಂಥ ಹಲವಾರು ಚಿತ್ರಗಳನ್ನ ಮಾಡಬೇಕು, ನಿಮ್ಮೆಲ್ಲರನ್ನ ಮೆಚ್ಚಿಸಬೇಕು. ಹಾಗೆ ಇಡೀ ಅಂದ್ರೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ, ಈ ತರ ಒಂದು ರಿಯಾಕ್ಟ್ ಮಾಡ್ತಾರೆ ನೋಡಿದ್ರೆ, ನಾವೆಲ್ಲೋ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಆಗ್ಬೋದು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ತರ ಸಿನಿಮಾ ನೋಡಿ ರಿಯಾಕ್ಟ್ ಮಾಡ್ತಾರೆ. ಆದ್ರೆ ನಮ್ಮ ತನನ ನೀವು ಇನ್ನೂ ಬಿಟ್ಟಿಲ್ಲ. ಇಂಥ ಒಂದು ಚಿತ್ರಣ ಮಾಡಬೇಕು ಅಂದ್ರೆ ಮುಖ್ಯವಾಗಿ ಓವರ್ ಆಲ್, ಯಾಕಂದ್ರೆ ಒಂದು ಕತೆ ಸಿಗಬೇಕು ಅಂದ್ರೆ ಸಮುದ್ರದಲ್ಲಿ ಮುತ್ತು ಈಜೆ ಸಿಗ್ಬೋದು, ಆದ್ರೆ ಒಳ್ಳೆ ಒಂದು ಕತೆ ಸಿಗೋದು ತುಂಬಾ ಕಷ್ಟ. ಆಯ್ತಾ? ಅದಕ್ಕೆ ಹೇಳ್ತಾ ಇರೋದು, ಆ ಮುತ್ತಿಗಿಂತ ವ್ಯಾಲ್ಯೂಬಲ್ ಜಾಸ್ತಿ ಈ ಚಿತ್ರನ ನೀವು ನೋಡಿದೀರಾ. ನಾನು ಜಾಸ್ತಿ ಹೊತ್ತು ಮಾತಾಡೋದು ಬೇಡ, ಯಾಕಂದ್ರೆ ಡಿ ಬಾಸ್ ನೀವೆಲ್ಲರೂ ಮಾತಾಡಬೇಕು. ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ವಂದಿಸ್ತಾ, ಈ ಚಿತ್ರದ ಮುಖ್ಯ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂದ್ರೆ ನಮ್ಮ ತರುಣ್ ಅಷ್ಟು ಅಚ್ಚುಕಟ್ಟಾಗಿ ಈ ಚಿತ್ರನ ನಿರ್ದೇಶನ ಮಾಡಿದ್ದಾರೆ. ಹಾಗೆ ಹರಿಕೃಷ್ಣ ಒಳ್ಳೆ ಮ್ಯೂಸಿಕ್ ಮಾಡಿದ್ದಾರೆ. ಸೊ ಇಡೀ ಚಿತ್ರತಂಡಕ್ಕೆ ಸುಧಾಕರ್ ಆಗ್ಬೋದು, ಸಿನಿಮಾಟರ್ ಆಗ್ಬೋದು, ಸೊ ಈ ತರ ಎಲ್ಲರ ಒಂದು ಶ್ರಮದಿಂದ ಇವತ್ತು ಈ ಚಿತ್ರ ಯಶಸ್ವಿಯಾಗಿ ನಿಮ್ಮೆಲ್ಲರ ಮುಂದೆ ನಾವು ತಂದು, ನಿಮ್ಮೆಲ್ಲರ ಮೆಚ್ಚುಗೆಯಿಂದ ಈ ಚಿತ್ರ ನಿಮ್ಮೆಲ್ಲರ ಆಶೀರ್ವಾದದಿಂದ ನೂರಾರು ದಿನಗಳು ಹೋಗ್ಲಿ ಅನ್ನೋದನ್ನ ನೀವು ನಮಗೆ ವಿಶ್ ಮಾಡಬೇಕು, ಬ್ಲೆಸ್ ಮಾಡಬೇಕು ಅಂತ ಈ ಸಂದರ್ಭ ನಾನು ಕೇಳ್ಕೊಂಡು ನಾನು ಮಾತಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಅಂತ. ಆಮೇಲೆ ಈ ಅಂತ ನಮ್ಮ ಪೀಟರ್ ಹಾಗೂ ಮಮತಾ ಅವರು, ಸೊ ಮಮತಾ ಸೆಂದಿಲ್ ಬೇಕಂತಿಲ್ಲ. ಸೊ ಇವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಆದಷ್ಟು ನಿಮ್ಮಿಂದ ಎಲ್ಲರೂ ಎಷ್ಟು ದಿರಮ್ಸ್ನ ಕೊಡಕ್ಕಾಗುತ್ತೋ ಅಷ್ಟು ದಿರಮ್ಸ್ ಕೊಡ್ತೀವಿ. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು ರಾಮನ್ ಸರ್. ಇನ್ನು ಮುಂದೆ ಎಸ್ ನಿಮ್ಮ ನಿರೀಕ್ಷೆಯ ನಮ್ಮ ಚಾಲೆಂಜ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.